ಸಹೋದರ, ಈ ಹೊತ್ತಿನವರೆಗೂ ಊಟ ಉಪಚಾರವಿಲ್ಲದೆ ಎಲ್ಲಿಗೆ ಹೋಗಿದ್ದೀಯೋ? ಹೊಲದಲ್ಲಿದ್ದೇನಪ್ಪ? ಹೌದು ಅಣ್ಣ, ಕರೆಂಟ್ ಹೋದ ತಕ್ಷಣ ಒಂದು ತಾಸು ಹಿಂದೆನೆ ಬಂದೆ. ಆದರೆ ನಾನು ಬರೋದರೊಳಗಾಗಿ ಊರಾಗಿಸಿ ಮುಂದೆ ದೊಡ್ಡ ಕುಸ್ತಿಕರನ್ನು ಏರ್ಪಡಿಸಿದ್ರಣ್ಣ. ಅಂದ್ರೇನಪ್ಪ ಮುದ್ನ, ಆ ಕಡೆ ಕುಸ್ತಿನ ನೀನೇ ಆಡಿ ಬಂದಿಯಾ? ಹೌದು ಅತ್ತಿಗೆ, ಕಡೆಯ ಕುಸ್ತಿನ ಕಿತ್ತೆ. ಆದರೆ ಈ ಕಡೆಯ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮನ ಶಕ್ತಿ ಬಲವು ನನ್ನ ಆವರಿಸಿ ನೀವು ಉಳಿಸಿದ ಕೈಕೂತಿನ ರಕ್ತದ ಬಲ ಕೂಗಿ ಹೇಳಿತು, ಗಡಿ ಒಗೆದು ಬಂಗಾರದ ಕಡಿಕೆ ಎಂದು. ನನಗೆ ತಿಳಿಯಲಾರದೆ ಈ ಊರಲ್ಲಿ ಕುಸ್ತಿ ನಡೆಯುತ್ತೆ? ಹೌದಣ್ಣ, ಊರಿಗೆ ದೊಡ್ಡವನಾದ ಸಿದ್ದೇಗೌಡ ಏರ್ಪಡಿಸಿದ ಆ ಕಣವನ್ನು. ಆ ಕಣದಲ್ಲಿ ಆ ಗೌಡನ ಬಂಟ ಕರಿಯಾನೇ ನನ್ನ ಕೊನೆಯ ಪಂದ್ಯದ ಗಡಿಯಾಗಿದ್ದ. ಆ ನೀಚ ಗೌಡನ ಕಣದಲ್ಲಿ ನೀನ್ ಯಾಕಪ್ಪ ಹೋದೆ? ಸೋದರಮ್ಮ, ಏನಿದು ಈ ನಿನ್ನ ನಿಗೂಢ ರಹಸ್ಯದ ನಡೆ? ಬೇಗ ಬೇಗ ಹೇಳು. ಸಹಕಾರಿ ಬ್ಯಾಂಕಿನ ಚುನಾವಣೆ ಅಭ್ಯರ್ಥಿಯಾದ ಗೌಡ ನಮ್ಮ ಭಾಗದ ಸೊಸೈಟಿ ಅಧ್ಯಕ್ಷರೆಲ್ಲ ಕರೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನ. ಆದರೆ ಅದರಲ್ಲಿ ಒಬ್ಬ ಎದ್ದು, ಏನ್ರಿ ಗೌಡ್ರಿ, ಇದು ಪ್ರಜಾಪ್ರಭುತ್ವ, ಇದು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕು ಎಂದವನ್ನ. ಅದಕ್ಕೆ ಆ ಶಿಕ್ಷಣಗೌಡ ಸುಮ್ಮನಿದ್ದಾನೆ? ಇಲ್ಲಣ್ಣ, ಆ ಕರಿಯಾನಿಂದ ಅವರನ್ನು ಸಾಕಷ್ಟು ಹೊಡೆಯಿಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನ. ಆದರೆ ಅದಕ್ಕೆ ಎಲ್ಲರೂ ಹೆದರಿ ಓಡಿ ಹೋದರು. ಅಲ್ಲಿ ನಿಂತವನು ನಾನೊಬ್ಬನೇ. ಆ ಕ್ರೂರಿನ ಮುಂದೆ ನೀನ್ ಯಾಕಪ್ಪ ಹೋದೆ? ಆತ ಕ್ರೂರಿ ಆದರೇನು, ಮಹಾರಾಜ ಕೌರವ ದುರ್ಯೋಧನ ಆದರೇನು, ಆ ಗೌಡನನ್ನ ನೋಡಿ ಮೀಸೆ ತಿರುಗಿ ನನಗೇನೊಂದು ಗೊತ್ತೇನನ್ನ? ಏನಲ್ಲೇ ಹರಾಮ್ಕೋರ್ ರಾಮಲಿಂಗನ ತಮ್ಮ ನೀನು ಎದ್ದು ನಿಂತೇನಲ್ಲೇ ನಮ್ಮ ಕರಿಯನ್ನು ಹೊಡಿದಾಕ ಬಾಲೇ ಗಂಡಸಾಗಿದ್ರ ನಿಮ್ಮ ಅಪ್ಪನ ಮಗನೇ ನೀನಾಗಿದ್ದರೆ ಬಂದು ಕುಸ್ತಿ ಅಲ್ಲೇ ನಮ್ಮ ಕರಿಯನ್ ಜೋಡಿ ಅಂದ. ಮೈದನ ಅಪ್ಪ ಹುಟ್ಟಿದ ಮಗ ನಾನೇ ಅಂತ ಮೀಸೆ ತಿರುಗಿ ತೊಟ್ಟು ಹೊರಬೇಕಲ್ವೇನೋ? ಮೀಸೆ ತಿರುವುದೇನೊತ್ತಿಗೆ ಆ ಕ್ಷಣದಲ್ಲಿ ನಾನು ಪ್ರತಿ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನೇ ಅಂದವನೇ. ಆ ಕರಿಯನ ಹೊತ್ತು ಅಗಸಿಯ ಮುಂದೆ 10 ಸುತ್ತು ಹಾಕಿ ಆ ಗೌಡನ ಪಾದದಡಿ ಒಗೆದು ಅವನ ಎದೆ ಮೇಲೆ ಕಾಲಿಟ್ಟು ಕೇಕೆ ಹೊಡೆದು ಬಿಟ್ಟೆನಮ್ಮ. ಆವಾಗ ಈ ನನ್ನ ಗುಂಡಿಗೆಗೆ ಆ ರೈತನ ಎದೆ ನಡಿಗೆ ಹೋಯ್ತಮ್ಮ. ಇದನ್ನು ಕೇಳಿ ನನಗೆ ಏಕೋ ಭಯವಾಗುತ್ತಿದೆ. ನೀವ್ಯಾಕ್ರೆ ಭಯ ಪಡ್ತಾ ಇದ್ರ? ಇದರಲ್ಲಿ ಗೆದ್ದವನು ನನ್ನ ಮೈದುನ. ನನ್ನ ಹೆತ್ತವರನ್ನ ನಾಶ ಮಾಡಿದ ಆ ನೀಚ ಸಿದ್ದನಿಗೌಡ ಸಂಹಾರ ಆಗ್ಲೇಬೇಕು. ಹೌದನ್ನ, ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವುದು ಸುಭಾಷ್ ಚಂದ್ರ ಬೋಸ್ ಅವರ ಮಾತು. ಮಾಡುವುಲ್ಲವೇ ಮಡಿ ಅನ್ನೋದು ಗಾಂಧೀಜಿಯವರ ಮಾತು. ಸತ್ಯವಾಗಬೇಕಾದರೆ ನಮ್ಮಂತ ಯುವ ಶಕ್ತಿಗಳು ಎದ್ದು ನಿಲ್ಲಲೇಬೇಕು. ಅಂದಾಗ ಮಾತ್ರ ಇದು ರಾಮರಾಜ್ಯ ಹೋಗುತ್ತದೆ ಅನ್ನ. ಹೌದಣ್ಣ, ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ತಮ್ಮ, ನಿನ್ನ ಓದು ಮುಗಿಯಿತೆ? ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆಯಣ್ಣ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ತಮ್ಮ, ನಮ್ಮ ಆಶೀರ್ವಾದಕ್ಕಿಂತ ಆ ಮಹಾನುಭಾವರ ಆಶೀರ್ವಾದ ದೊಡ್ಡದಿದೆ. ನಾವು ನಿಂತ ನೆಲ ಬಿತ್ತುವ ಬಲ, ಇದೆಲ್ಲವೋ ನಮ್ಮೆಲ್ಲರ ಶಕ್ತಿಯ ಬಲ. ಇದೆಲ್ಲವೋ ಸಾಹುಕಾರದ ಸಂಪತ್ತು, ಸಾಹುಕಾರನ ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಪದೇ ಇವರನ್ನೇ ಹೇಳುತ್ತಿರುತ್ತಾರೆ. ಇವರು ನಿಮ್ಮ ಅತ್ತಿಗೆಯ ತಂದೆಯವರೆಂದು. ಅವರು ಈ ನಾಡಿನ ದೇವರಾಗಿದ್ದರಂತೆ. ಹೌದೇನಾ? ಹೌದಪ್ಪ. ಸಮಯಕ್ಕನುಸಾರವಾಗಿ ಅವರು ಮಾಡಿದ ಘನ ಕಾರ್ಯವನ್ನು ಮುಂದೊಂದು ದಿನ ಹೇಳುತ್ತೇನೆ. ಕಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ. ನನ್ನ ಬಾಯಿಂದ ಹೇಳಲಾಗದು. ಬನ್ನಿ, ಇದೇ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಹಾಡಿ ಆನಂದ ಪಡೋಣ. ಸಂತೋಷದಿಂದ ಹಾಡೋಣ.